ಹಾಯ್ ಬುಕ್ ಲವರ್ಸ್. ಏನಪ್ಪಾ ಅಂದ್ರೆ ಇವತ್ತು ಓದಾತಿದ್ದೆ ಹಂಗೆ ಹಿಂಗೊಬ್ರು ಕೇಳಿದ್ರು ಬುಕ್ ಲವರ್. ನಾನು ಬುಕ್ ಲವರ್ ಅದೀನಿ, ನನಗೂ ಬುಕ್ ಸಜೆಸ್ಟ್ ಮಾಡು, ನಾನು ಓದ್ತೀನಿ. ನೀ ಬುಕ್ ಲವರ್ ಇದ್ದಂದ್ರೆ ನೀನಾಗೆ ಸ್ವಂತ ಬುಕ್ ಸಜೆಸ್ಟ್ ಮಾಡೋ ಇಂದ ಸಜೆಸ್ಟ್ ಮಾಡು ಅಂತ ಹೇಳಿಲ್ಲ ನನಗೆ. ನನಗೂ ಒಂದೆರಡು ಬುಕ್ ಕೊಡೋನು. ಬುಕ್ ಕೊಡೋದಲ್ಲ, ಬುಕ್ ಲವರ್ ಇದ್ದಾರೆ ನೀ ಪರ್ಚೇಸ್ ಮಾಡಿ ಬಾರೋ ಮಾಡೋಕ್ಕಿಂತ ಪರ್ಚೇಸ್ ಮಾಡೋದು ಬೆಟ್ರು. ಯಾಕಂದ್ರೆ ನಿಮ್ಮ ಹತ್ರ ಇರೋದು ಒಂದೇ ಪುಸ್ತಕ ತಗೋ, ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ತೊಗೊಂಡು ಓದು. ಅಂಡ್ ಹಂಗೆ ಹೇಳ್ಬೇಕಾದ್ರೆ ಬುಕ್ನ ನಾವು ಪ್ರೀತಿಸೋಕ್ಕಿಂತ ನಮ್ಮನ್ನು ಬುಕ್ ಪ್ರೀತಿಸಿದ್ರೆ ಜಾಸ್ತಿ ಓದ್ತೇವೆ ಅಂತ ನಾನು ಎಲ್ಲೋ ಕೇಳಿದ್ದು. ಆಮೇಲೆ ಇದು ಇವತ್ತೊಂದು ಬುಕ್ ಓದುತ್ತಿದ್ದೆ, ಚಾಣಕ್ಯ ಬೋಧನೆಗಳು ಹಾಗೂ ಉಪದೇಶ. ಇದ್ರಾಗ ಒಂದು ಲೈನ್ ಬರ್ತೈತೆ, ಇದನ್ನ ಸುಮಾರು ದಿವಸದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ಮನುಷ್ಯ ತನ್ನ ರಾಣಿ ಅಂದ್ರೆ ಹೆಂಡತಿ, ಅತ್ತೆ ಮತ್ತು ತನ್ನ ಮಿತ್ರನ ಪತ್ನಿಯ ಕುರಿತಂತೆ ಹೆಚ್ಚಿನ ಗೌರವ ಹೊಂದಿರಬೇಕು. ಅವರೊಂದಿಗೆ ನಿಷಿದ್ಧ ಹಾಗೂ ಅಕ್ರಮ ಸಂಬಂಧಗಳನ್ನು ಹೊಂದಬಯಸುವರು ನೈತಿಕವಾಗಿ ಅಧಪತನ ಹೊಂದುತ್ತಾರೆ. ಪ್ರತಿಯೊಂದು ಧರ್ಮದಲ್ಲಿಯೂ ಸ್ತ್ರೀಯರನ್ನು ಅತ್ಯಂತ ಗೌರವದಿಂದ ನಡೆಸಿಕೊಳ್ಳಲಾಗುತ್ತದೆ, ಸ್ತ್ರೀಯರನ್ನು ಅಗಾಧವಾದ ಪ್ರೀತಿಯಿಂದ ಕಾಣಲಾಗುತ್ತದೆ. ಎಸ್ಪೆಷಲಿ ಒಂದು ಲೈನ್ ಮಾರ್ಕ್ ಮಾಡ್ತೇನೆ ನಾನು. ಮಿತ್ರರ ಪತ್ನಿಯ ಕುರಿತಂತೆ ಹೆಚ್ಚಿನ ಗೌರವ ಹೊಂದಿರಬೇಕು. ಅವರೊಂದಿಗೆ ನಿಷಿದ್ಧ ಮತ್ತು ಅಕ್ರಮ ಸಂಬಂಧಗಳನ್ನು ಹೊಂದಬಯಸುವರು ನೈತಿಕವಾಗಿ ಅಧಪತನ ಹೊಂದುತ್ತಾರೆ. ನೈತಿಕವಾಗಿ ಅಷ್ಟೇ ಅಲ್ಲ, ಅವ್ರು ಎಲ್ಲಾ ತರ ಅಧಪತನ ಹೊಂದ್ತಾರೆ. ಅದನ್ನ ಚಾಣಕ್ಯ ಹೇಳ್ತಾನೆ. ಆಮೇಲೆ ಇನ್ನೊಂದು ಪ್ರೆಸೆಂಟ್ ಸಿಚುವೇಶನ್ಗೂ ಇದಾಗುವಂಥದ್ದು ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ಗೂ ಹೊಂದುವಂಥದ್ದು. ಸ್ತ್ರೀಯು ತಾನು ಮುದುಕಿಯಾಗುತ್ತಿದ್ದರೂ ಕೂಡ ತಾನಿನ್ನೂ ತನ್ನ ಸದ್ಯದ ವಯೋಮಾನಕ್ಕಿಂತ ಬಹಳ ಚಿಕ್ಕವಳೆಂಬ ಭ್ರಮೆಯಲ್ಲಿ ಮುಳುಗಿರುತ್ತಾಳೆ. ಇದೀಗ ಚುಟುಕು ತರ ಕಾಣಿಸ್ತು ನನಗೆ. ಇಷ್ಟೇ ಇವತ್ತಿಂದ ಪುಸ್ತಕದ ಪಯಣ. ಓದ್ತಾ ಇದ್ದೀನಿ ಇನ್ನ, ಇದ್ರ ಸುಮಾರು ಆತರ ಬರ್ತಾವ, ತಗೋರಿ ಓದ್ರಿ. ಇದನ್ನ ಅಶ್ವಿನಿ ಶರ್ಮಾ ಅವರು ಬರೆದರು, ಜೈಕೋ ಪಬ್ಲಿಕೇಶನ್ ಅಂತ ಬಂದಿದೆ. ಚಾಣಕ್ಯನ ಬೋಧನೆಗಳು ಹಾಗೂ ಉಪದೇಶ. ಮುಂಚೆ ಇಂಗ್ಲಿಷ್ನಾಗಿತ್ತಂತ, ಇದು ಕನ್ನಡದಲ್ಲಿ ತಂದಾರೆ. ಇದನ್ನ ಓದೋದು ಚೆನ್ನಾಗಿದೆ ಇದು ಪುಸ್ತಕ. ಹಂಗೆ ಇವತ್ತೊಂದು ಇನ್ನೊಂದು ಓದ್ತಾ ಇದ್ದೆ, ಯಾವ್ದಂದ್ರೆ ಉತ್ತರ ಭೂಪ. ಇದನ್ನ ಹೆಂಗ್ ಓದ್ಬೇಕಂದ್ರೆ ಲೈಕ್ ಇದೊಂಥರ ಇದು ಏನೋ ನಮ್ಗೆ ಹಾಸ್ಯ ಚಟಾಕಿಗಳನ್ನ ಕೊಡ್ತಾ ಇರ್ತೈತೆ ಅವಾಗ. ಎಂತದಂದ್ರಪ್ಪ ಇದು ಒಂದ್ ಲೈನಲ್ಲಿ ಕ್ವಶನ್ ಬರ್ದಂಗಿವ. ಅದ್ರೊಳಗೂ ಬಹಳ ಅಂದ್ರೆ ಸ್ತ್ರೀಯರ ಬಗ್ಗೆ ಅಂದ್ರೆ ತಮಾಷೆಗೆ, ಏನು ಇದು ಇದಲ್ಲ, ತಮಾಷೆಗೆ ಒಂದ್ ಕೇಳ್ತಾರಂತೆಲ್ಲೋ ಕ್ವಶನ್, ಸ್ತ್ರೀ ಅಬಲೆಯೋ ಸಬಲೆಯೋ ಅಂತ ಕೇಳ್ತಾರ ಬೀಚಿ ಅವ್ರನ್ನ. ಆಕಿ ಅವ್ರು ಹೇಳ್ತಾರಂತ, ಆಕಿ ಅಬಲೆನೋ ಸಬಲೆನೋ, ಅದು ಬಲೆ ಅಂತೂ ಬಲೆನೇ, ಅದು ಅರ್ಥ ಆಯ್ತಲ್ಲ, ಅದು ಬಲೆ, ಜಾಸ್ತಿ ಅದ್ರಾಗ ಬೀಳ್ಬೇಡ ಅಂತ ಹೇಳ್ತಾರ ಅವ್ರು. ಸ್ತ್ರೀ ಅಬಲೆಯೋ ಸಬಲೆಯೋ ಗೊತ್ತಿಲ್ಲ, ಬಲೆ ಅದು. ಹಂಗೆ ಇದ್ರಾಗ ಚುಟುಕುಗಳು ಚಂದ ಬರ್ತಾವ. ಇದು ಸಾಧ್ಯ ಆದ್ರೆ ತಗೊಂಡು ಹೋದ್ರಿ ಇದನ್ನ. ಬೀಚಿ ಅವರ ಉತ್ತರ ಭೂಪ. ಪ್ರೆಸೆಂಟ್ ಸಿಚುವೇಶನ್ಗೂ ಹೊಂದುವಂತ ಉತ್ತರಗಳು ಇದರಲ್ಲಿ, ಅದಕ್ಕೆ ಉತ್ತರ ಭೂಪ. ನಾಟ್ ಉತ್ತರ ಕುಮಾರ ಭೂಪ ಅಲ್ಲ, ಉತ್ತರ ಭೂಪ. ಓನ್ಲಿ ಕ್ವಶನ್ ಕೇಳ್ತಾರ, ಇವ್ರು ಬೀಚ್ ಅವರು ಆನ್ಸರ್ ಮಾಡ್ತಾರೆ ಸಿಂಗಲ್ ಲೈನ್. ಹಂಗಿದೆ ಇದು. ಓಕೆ, ಥ್ಯಾಂಕ್ ಯು, ಬಾಯ್.